ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ನಾನು ಆಗಲೇ 4-5 ದಿನ ಆಯಿತು ವಿಡಿಯೋ ಹಾಕಿ, ಸಾರಿ. ಈಗ ಒಂದು ವಿಶೇಷವಾಗಿ ನಾನು ವರ್ಷ ಪೂರ್ತಿ ಸ್ಟೋರೇಜ್ ಮಾಡ್ಕೊಳ್ಳೋ ಅಂಥ ಒಂದು ಉಪಯೋಗಕ್ಕೆ ಬರೋವಂಥ ವಿಡಿಯೋನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈಗ ಸಾಮಾನ್ಯವಾಗಿ ಬಟಾಣಿ ಸೀಸನ್ ಕಾಲ ಅಲ್ವಾ, ಹಸಿ ಬಟಾಣಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ರೇಟು ಕೂಡ ಕಡಿಮೆ ಇರುತ್ತೆ. ಅದೇ ನಮಗೆ ಸೀಸನ್ ಮುಗಿದ ಮೇಲೆ ನಮಗೆ ಬಟಾಣಿ ಬೇಕು ಅಂದರೆ ಸಿಗೋದಿಲ್ಲ. ಸಿಕ್ಕಿದ್ರೂ ಕೂಡ 200-300 ರೂಪಾಯಿ kg ಅಂತ ಹೇಳ್ತಾರೆ. ಅಷ್ಟನ್ನು ಕೊಟ್ಟು ತೊಗೊಳೋದಕ್ಕೂ ಇಷ್ಟ ಆಗೋದಿಲ್ಲ. ಕೆಲವು ಟೈಮಲ್ಲಿ ತೊಗೋತೀವಿ, ಆದರೆ ತುಂಬ ರೇಟ್ ಜಾಸ್ತಿ ಆಗುತ್ತೆ. ಆದರೆ ನಮಗೀಗ 40-50 ರೂಪಾಯಿ kg ಇರುವಾಗ ಸೀಸನ್ ವೈಸಲ್ಲಿ ಬರೋ ಬಟಾಣಿ ತುಂಬ ಚೆನ್ನಾಗಿರುತ್ತೆ. ಅದೇ ಬಟಾಣಿನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ಇಯರ್ ನಾವು ಉಪಯೋಗಿಸ್ಬೋದು. ನಾವು ಹೇಗೆ ಉಪಯೋಗಿಸ್ಕೋಬೋದು, ಹೇಗೆ ಅದನ್ನ ಪ್ರಿಸರ್ವೇಟಿವ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಬಟಾಣಿನೆಲ್ಲ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು, ಅಂದರೆ ಬಿಸಿನೀರಲ್ಲಿ ಹಾಕಿ ಅದನ್ನು ಹೇಗೆ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಉಪಯೋಗ ಬರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬಟಾಣಿನ ಫಸ್ಟು ನಾವು ಕ್ಲೀನ್ ಮಾಡಿಕೊಂಡು ನೀರು ಕಾದ ಮೇಲೆ ನಾವು ಅದಕ್ಕೆ ಬಟಾಣಿ ಹಾಕ್ಕೋಬೇಕು. ಆವಾಗ ಎಲ್ಲ ಕಾಳು ಮೇಲೆ ಬರುತ್ತೆ. ಈ ಬಿಸಿಗೆ ಕಾಳೆಲ್ಲ ಮೇಲೆ ಬಂದಿರೋದನ್ನ ನಾವು ಎತ್ತಿ ಮತ್ತು ಸೋರಕ್ಕೆ ಇಟ್ಕೋಬೇಕು. ನೋಡಿ, ಇಲ್ಲಿ ಪಾತ್ರೆಯಲ್ಲಿ ನೀರಿಗೆ ಹಾಕಿದರೆ ಬಟಾಣಿ ಎಲ್ಲ ನೀರು ಕುದಿಯುತ್ತಾ ಇದ್ದಂಗೆ ಮೇಲೆ ಬರುತ್ತೆ. ಅಂದರೆ ತುಂಬ ಬೇಯಿಸಬಾರ್ದು. ಇದನ್ನು ನಾವು ಬಿಸಿ ನೀರೊಳಗೆ ಹಾಕಿದಾಗ ಕಾಳು ಮೇಲೆ ಬರ್ತಾನೇ ಇರುತ್ತೆ. ಅದನ್ನು ಹಾಗೆ ಎತ್ಕೊಂಡು ನಾವು ಒಂದು ಬಟ್ಟೆ ಮೇಲೆ ಹಾಕ್ಕೋಬೇಕು. ಅದನ್ನು ನಾನು ಅದೇನಾಗುತ್ತೆ ಅಂದರೆ ನಿಮಗೆ ಅದು ಸ್ವಲ್ಪ ಕಾಳು ಸ್ವಲ್ಪ ಒಂದು ಇದಕ್ಕೆ ಬಂದಿರುತ್ತೆ. ಅದೇ ಇದನ್ನು ಕುದಿಸಿ ಬೇಯಿಸೋಕ್ಕೆ ಹೋಗಬಾರ್ದು. ನೋಡಿ, ಕಾಳು ತಳದಿಂದ ನಿಧಾನವಾಗಿ ಹೇಗೆ ಮೇಲೆ ಬರ್ತಾ ಇರುತ್ತೋ, ಮೇಲೆ ಬಂದಿದ್ದನ್ನು ಹಾಗೇ ನಾವು ಒಂದು ಬಟ್ಟೆ ಮೇಲೆ, ಒಣ ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೋ ಅಥವಾ ಪಂಚೆ ಮೇಲೋ ಯಾವ್ದ್ರ ಮೇಲಾದರೂ ಸರಿ ಹಾಕಿ ಸ್ವಲ್ಪ ನಾವು ಬಿಸಿ ಎಲ್ಲ ಆರಂಗೆ ತಣ್ಣಗೆ ಮಾಡ್ಕೋಬೇಕು. ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಮತ್ತು ಎಲ್ಲ ಬಿಸಿ ಇದು ಬಟ್ಟೆಯಲ್ಲಿ ನಿಮಗೆ ನೀರಿನ ಅಂಶ ಎಲ್ಲ ಡ್ರೈ ಮಾಡ್ಕೊಂಬಿಡ್ಬೇಕು. ನೋಡಿ, ನಾವಿಲ್ಲಿ ಕಾಳು ಬೇಯಿಸಿಲ್ಲ, ನೀರಿಗೆ ಹಾಕ್ಬಿಟ್ಟು ನಾವು ಹಾಗೆ ಎತ್ಕೊಂಡು ನಾನು ಬಟ್ಟೆ ಮೇಲೆ ಹಾಕಿದ್ದೆ. ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು. ಫುಲ್ ಎಲ್ಲ ತಣ್ಣಗಾದಮೇಲೆ ನಾವು ಈ ಜಿಪ್ ಕವರ್ಗಳಿಗೋ ಅಥವಾ ಒಂದು ಪ್ರಾವಿಷನ್ ಸಾಮಾನು ತರ್ತೀವಲ್ಲ ಆ ಕವರ್ಗೋ, ಯಾವ ಕವರ್ ಇರುತ್ತೋ ಆ ಕವರ್ಗೆ ನೀವು ಕಾಳನ್ನೆಲ್ಲ ಹಾಕಿ ಫ್ರೀಜರಲ್ಲಿ ಇಡಬೇಕು. ಫ್ರಿಡ್ಜ್ ಇರೋ ಕಡೆ ಇರಬಾರ್ದು. ಈಗ ಐಸ್ ಎಲ್ಲ ನಾವು ಇಡ್ತೀವಲ್ಲ, ಆ ಇದರಲ್ಲಿ ನಾವು ಇದನ್ನು ಇಟ್ಕೋಬೇಕು. ಈ ಥರ ಇಟ್ಟಾಗ ನಿಮಗೆ ವರ್ಷ ಪೂರ್ತಿ ನೀವು ಬಟಾಣಿನ ಮಾಡ್ಬೋದು. ನಾನು ಇದಾಗಲೇ 3-4 ವರ್ಷದಿಂದ ಕೂಡ ನಾನು ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಈ ಸಲ ನಾನು ಒಂದು 6-7 kg ನಾನು ಬಟಾಣಿ ತೊಗೊಂಡಿದ್ದೆ. ಅದು ತುಂಬ ಚೆನ್ನಾಗೂ ಇತ್ತು. ಬಟಾಣಿ ಒಳ್ಳೆ ಬಲ್ತಿರೋ ಕಾಳು, ತುಂಬ ಎಳೆದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಚೆನ್ನಾಗಿ ಬಲ್ತಿರೋವಂಥ ಕಾಳು ತೊಗೊಂಡ್ರೆ ನಿಮಗೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ. ನೋಡಿ, ಈಗ ಇದಿಷ್ಟು ಆಗಿದೆ. ನನಗೆ ಇದು 6.5 kg ಬಟಾಣಿ ನನಗೆ ಇಷ್ಟು ಆಗಿದೆ. ಇದನ್ನು ಈಗ ನನ್ನ ಮಗಳ ಮನೆಗೂ ಕಳಿಸ್ಬಿಡ್ತೀನಿ 1-2 ಪ್ಯಾಕೆಟು. ಮಿಕ್ಕಿದ್ದು ಕೂಡ ನಾನು ಇಟ್ಕೋತೀನಿ. ಈ ಸೀಸನ್ನಲ್ಲಿ ನಾನು ಉಪಯೋಗಿಸಲ್ಲ ಅದನ್ನು. ಸೀಸನೆಲ್ಲ ಮುಗಿದ ಮೇಲೆ, ಬಟಾಣಿ ಸೀಸನೆಲ್ಲ ಮುಗಿದ ಮೇಲೆ ನಾನು ಅದನ್ನು ಬೇಕಾದಾಗ ತೆಗೆದು ಇಟ್ಕೊಂಡು ನಾವು ಉಪಯೋಗಿಸ್ಕೋಬೋದು. ಫ್ರೀಜರಲ್ಲಿ ಇಟ್ಕೋಬೇಕು. ಹಾಗೆ ನಾನು ಇವತ್ತು ಸಂಜೆ ಒಂದು ಚಪಾತಿಗೆ ಒಂದು ಹೆಗ್ ಪಲ್ಯ ಮಾಡ್ಕೊಳ್ಳೋಣ, ಮಸಾಲ ಪಲ್ಯ ಅಂಥೇಳಿ. ಸಾಮಾನ್ಯವಾಗಿ ಹೆಗ್ ಬುರ್ಜಿ ಎಲ್ಲ ನೀವು ಮಾಡಿರ್ತೀರ. ಎಗ್ ಬುರ್ಜಿಲಿ ತುಂಬ ವೆರೈಟೀಸ್ಗಳಿದೆ. ಸೊಪ್ಪು ಹಾಕಿ ಮಾಡ್ತೀವಿ, ಮಸಾಲೆ ಹಿಟ್ಟೆಲ್ಲ ಮಾಡ್ತೀವಿ, ಹಾಗೆ ಪ್ಲೈನಲ್ಲೂ ಮಾಡ್ತೀವಿ. ತುಂಬ ಥರ ಇರುತ್ತೆ. ನಾನು 1-2 ಥರ ತೋರಿಸಿದ್ದೀನಿ. ಇವತ್ತು ನಾನು ಮಸಾಲೆ ಹಾಕಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನಿಮಗೆ. ಅದು ಡಿನ್ನರ್ಗೆಲ್ಲ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಚಪಾತಿಗೆ ಏನಾದರೂ ಪಲ್ಯಗಳು ಬೇಕೇ ಬೇಕಲ್ವಾ. ಡೈಲಿ ಒಂದೇ ಥರ ತರಕಾರಿ ಪಲ್ಯನೇ ಮಾಡೋ ಬದಲು ಸ್ವಲ್ಪ ನಾವು ಹೆಗ್ಗಿಂದನೂ ಕೂಡ ನಾವು ವೆರೈಟೀಸ್ ಪಲ್ಯಗಳು, ಹೆಗ್ ಬುರ್ಜಿ, ಹೆಗ್ ಆಮ್ಲೆಟು ಇವೆಲ್ಲ ನಾವು ಮಾಡ್ಕೋಬೋದು ಸ್ವಲ್ಪ ಅದಕ್ಕೆ ನಾನೇನು ಮಾಡಿದೆ ಅಂದರೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿ, ಸಣ್ಣಕ್ಕೆ 1-2 ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ. ಮಕ್ಕಳು ತಿನ್ನೋದಾದರೆ ನೀವು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. ಹಾಗೆ 1-2 ಈರುಳ್ಳಿ, ತುರಿದಿರೋವಂಥ ಶುಂಠಿ ಮತ್ತು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ. ಇಲ್ಲಾಂದರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನೇ ಹಾಕ್ಕೊಂಬಿಡಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗೋಗಿತ್ತು. ಈಗ ಬೆಳ್ಳುಳ್ಳಿ ರೇಟ್ ಬೇರೆ ಜಾಸ್ತಿ ಆಗಿ ನಾನು ಪೇಸ್ಟು ಕೂಡ ಮಾಡಿ ಇಟ್ಕೊಂಡಿರಲಿಲ್ಲ. ಹಾಗಾಗಿ 1-2-3 ಬೆಳ್ಳುಳ್ಳಿನ ನಾನು ಸಣ್ಣಕ್ಕೆ ಹಚ್ಬಿಟ್ಟು ಹಾಕ್ಕೊಂಡೆ. ಮಕ್ಕಳು ಯಾರಾದರೂ ತಿಂತಾರೆ ಅಂದಾಗ ನೀವು ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು, ಹೇಗೂ ನಾವು ಮಸಾಲೆ ಪೌಡ್ರ್ ಹಾಕೋದ್ರಿಂದ
ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಇಲ್ಲಾಂದರೆ ಅಷ್ಟೇ 1 ಅಥವಾ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಿಮಗೆ ಖಾರ ಚೆನ್ನಾಗಿ ಬೇಕು ಸ್ವಲ್ಪ ಅಂದಾಗ ಹಾಕ್ಕೊಳ್ಳಿ. ಈಗ ನಾನು ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊತಿದ್ದೀನಿ. ಎಲ್ಲ ಥರ ಸ್ಪೈಸಸನ್ನು ನೀವು ಹಾಕ್ಕೊಳ್ಳೋದು. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮತ್ತು ಒಂದು 1/4 ಚಮಚ ಅರಿಶಿಣ ಎಲ್ಲ ಹಾಕ್ಕೊಂಡು ನೀವು ಒಂದ್ಸಲಿ ಅದನ್ನ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ನಾನು ಇಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ನಾವೊಂದು 3 ಜನಕ್ಕೆ. ನೀವು ಎಷ್ಟು ಮೊಟ್ಟೆ ತೊಗೊಳ್ತೀರೋ ಅದನ್ನು ನೋಡಿಕೊಂಡು ನೀವು ಪೌಡ್ರುಗಳ್ನ ಹಾಕ್ಕೋಬೋದು. ಈಗ ಅದಕ್ಕೆ ನಾನು ಒಂದೇ ಒಂದು ಟೊಮೊಟೊ ಸಣ್ಣಕ್ಕೆ ಹೆಚ್ಚಿಟ್ಟಿರೋಂಥ ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪುಡಿ ಟೊಮೊಟೊ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ. ಟೊಮೊಟೊ ಸ್ವಲ್ಪ ನಿಮಗೆ ರೋಸ್ಟ್ ಚೆನ್ನಾಗಾದರೆ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ ಇದಕ್ಕೆ ನೀರಿನ ಅಂಶ ಹಾಕದೇ ಇರೋದ್ರಿಂದ ಟೊಮೊಟೊದಲ್ಲೇ ಕೂಡ ನಿಮಗೆ ಪೌಡ್ರು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ಒಂದ್ಸರಿ ಮಾಡಿ ನೋಡಿ. ಸಾಮಾನ್ಯವಾಗಿ ಎಗ್ ಬುರ್ಜಿ ಮಾಡ್ತಾನೆ ಇರ್ತೀರಲ್ವ, ಅದೇ ಸೊಪ್ಪು ಹಾಕಿ ಮಾಡ್ತೀರಾ ಅಥವಾ ಹಾಗೆ ಪೆಪ್ಪರು ಉಪ್ಪು ಹಾಕಿ ಕೂಡ ಮಾಡ್ತೀವಲ್ವ. ಅದ್ರ ಬದಲು ಈ ಥರ ಮಸಾಲೆ ಇಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ ನೀವು ಮಾಡಿ ಒಂದ್ಸಲಿ ಟೇಸ್ಟ್ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನಾನು ಅದನ್ನೇನು ಮಾಡಿದ್ದೀನಿ, ಸ್ವಲ್ಪ ತಟ್ಟೆ ಮುಚ್ಚಿ ಬೇಯಿಸ್ಬೋದು. ಏಕೆಂದರೆ ಟೊಮೊಟೊ ಸಾಫ್ಟ್ ಆಗಬೇಕು ಅಂದರೆ ಒಂಚೂರು ಉರಿ ಮೀಡಿಯಮಲ್ಲಿರಬೇಕು ಸ್ಟವ್ವಿಂದು. ಮತ್ತು ಒಂದು ಸಣ್ಣ ತಟ್ಟೆ ಮುಚ್ಚಿ ನೀವು ಟೊಮೊಟೊ ಎಲ್ಲ ಸಾಫ್ಟ್ ಆಗಂಗೆ ಹುರ್ಕೊಳ್ಳಿ. ತುಂಬ ಹೊತ್ತು ಏನು ಬೇಕಾಗಲ್ಲ. ಟೊಮೊಟೊ ಒಂದು ಮೆತ್ತಗೆ ಹಾಕಬೇಕಷ್ಟೇ ನಿಮಗೆ. ಅಷ್ಟು ಬೇಗನೆ ಆಗೋಗುತ್ತೆ ಪಲ್ಯ. ರಾತ್ರಿ ಅಂತೂ ತುಂಬ ಬೇಗ ಆಗುತ್ತೆ. ಈಗೇನೋ ತರಕಾರಿ ಹೆಚ್ಚಿ ಮಾಡೋ ಅಷ್ಟೊತ್ತಿಗೆ ಅದ್ರ ಬದಲು ಈ ಥರ ಮಾಡ್ಕೋಬೋದು. ನೋಡಿ, ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಇದು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಇದರಲ್ಲಿ ಏನು ಅನ್ನಿಸ್ತು, ಏನಾದರೂ ನೀವು ಇದೆಲ್ಲ ಈ ಥರ ಮಾಡ್ತಾಯಿದ್ದೀರಾ ಅಂತ ಅಂದರೆ ನನಗೊಂದು ಕಾಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಮರಿದಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿದ್ರೆ ಹಾಲ್ ಅಂತ ಬರುತ್ತೆ. ಅದನ್ನು ಒತ್ತಿದ್ರೆ ನಾನು ಹಾಕೋ ವೀಡಿಯೋಗಳೆಲ್ಲ ನಿಮಗೆ ಫಸ್ಟೇ ಬರುತ್ತೆ, ನೀವು ನೋಡ್ಬೋದು. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ಏನಾದರೂ ವೀಡಿಯೋಗಳಿಗೆ ಒಂದು ಲೈಕ್ ಕೊಡಿ. ಹಾಗೆ ಒಂದು ನಿಮ್ಮ ಅನಿಸಿಕೆನ ತಿಳಿಸಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮತ್ತು ವೆರೈಟೀಸ್ ಆಫ್ ಅಡುಗೆಗಳು ಒಂದಕ್ಕೊಂದು ಚೇಂಜ್. ಈಗ ಒಂದೇ ಥರ ಅಡುಗೆ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಸ್ವಲ್ಪ ಚೇಂಜಸ್ ಆಗಿ ಅದೇ ಅಡುಗೆಯಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು, ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ನಾನು ಮಾಡ್ತಾಯಿರ್ತೀನಿ. ಅದನ್ನು ನೋಡಿ ಮತ್ತು ನಿಮ್ಗೆ ಇನ್ಯಾವ ಥರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಥವಾ ನಾನು ಯಾವ ಥರ ಮಾಡಬೇಕು ಅಂತಿರೋ ಅದು ಕೂಡ ಸಜೆಸ್ಟ್ ಮಾಡಿ. ಖಂಡಿತ ನಾನು ಅದ್ರ ಬಗ್ಗೆ ನಾನು ಅಡುಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಗ್ ಬುರ್ಜಿ ರೆಡಿ ಆಯಿತು. 5 ನಿಮಿಷ, ನಿಮಗೆ 5ರಿಂದ 10 ನಿಮಿಷದ ಒಳಗಡೆ, ಒಂದು 7-8 ನಿಮಿಷಕ್ಕೆಲ್ಲ ಹಾಗೇ ಹೋಗ್ಬಿಡುತ್ತೆ. ಸ್ವಲ್ಪ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಿಮಗೆ ಎಗ್ ಮಸಾಲ ರೆಡಿ ಆಗುತ್ತೆ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅದು ರಾತ್ರಿ ಡಿನ್ನರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನನ್ನ ಬಟಾಣಿದು ಕೂಡ ಫ್ರೆಂಡ್, ನಾನು ಪ್ರಿಸರ್ವೇಟಿವ್ ಮಾಡೋದನ್ನು ನಾನು ಇಲ್ಲಿ ನನ್ನ ವಿಡಿಯೋ ಕೂಡ ಇದೆ. ಅದು ಬೇಕಾದ್ರೆ ನೀವು ಅದರಲ್ಲೂ ನೀವು ನೋಡಿ, ನಾನು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಅದರದ್ದು ಕೂಡ ನೀವು ಡೀಟೇಲ್ಸ್ ಪೂರ್ತಿಯಾಗಿ ಮಾಡಿರೋದು ಕೂಡ ಹಾಕಿದ್ದೀನಿ. ಅದನ್ನು ಒಂದ್ಸಲಿ ನೋಡಿ. ಖಂಡಿತ ಇವಾಗ ಸೀಸನ್ ಇರೋದ್ರಿಂದ ಸ್ವಲ್ಪ ಬಟಾಣಿನ ತೊಗೊಂಡು ಪ್ರಿಸರ್ವೇಟ್ ಮಾಡ್ಕೊಳ್ಳಿ ನೀವು. ಅದು ನಮಗೆ ವರ್ಷ ಪೂರ್ತಿ ಉಪಯೋಗ ಬರುತ್ತೆ.